80 kg ಒಂದು ನಾಯಿ ಹಾಕಿದ್ದು. ವಾರತಿಗೆ ಹೊತ್ಕೊಂಡು ಹೋಗಿದೆ. ಹೌದಾ? ಹ್ಞೂ. ಎರಡೋ ಮೂರೋ ಇದ್ವಲ್ಲ ಅದರಲ್ಲಿ? 3 ಅವೇ. ಒಂದು 4ರಲ್ಲಿ ಒಂದು ಖಾಲಿ ಆಗಿದೆ. ಯಾವಾಗ? ಮೊನ್ನೆ ಆಲೆ ಒಂದು ತಿಂಗಳಾಯ್ತು ನೋಡಿ. ಅದೇ ಮೊನ್ನೆ ಅಂದ ಅವನು ಚಿರತೆ ಬಂದಿತ್ತು ಅಂತನ್ಬಿಟ್ಟು. ಒಂದು ತಿಂಗಳಾಯ್ತು ಅಣ್ಣ. ಇವಾಗ ಸೊಪ್ಪು ಒಂದು ಕವರ್ ತುಂಬ ಬಂದಿದ್ದಾಯ್ತು. ಒಂದು ತಿಂಗಳಾಯ್ತಾ? ಅವಯ್ಯ ನೀವು ಹೋಗ್ತಿಕ್ರಿ ಸಾಯಿಲಿ ಅಂತಾರೆ. ನಾವು ಆ ಪ್ರಾಣಿಗಳಿಗೆ ನಾವು ಮಾಡಕತ್ತೀವಿ. ಏನು ಔಷಧಿ ಇಡ್ಬೇಕಂತ ಇವರು ಗೇಟೆಲ್ಲ ಬಂದೋಬಸ್ತ್ ಮಾಡಿದ್ರೆ ಬರಲ್ಲಪ್ಪ ಒಳಗೆ. ಹೌದಾ? ಅವು ಹೆಂಗಣ ಆರದ್ದು 10 ಅಡಿ ಆಳ್ದಾಗ ಆರದು. ಹೌದಾ? 10 ಅಡಿ ಚಿರತೆ ಅಷ್ಟು ಹೈಟ್ಗೂ ಆರ್ತವ? ಅಲ್ಲಿ ನೋಡಿ. 10 ಅಡಿ ಆರ್ತವೆ. ಹಿಡ್ಕೊಂತವೆ ನೆಟ್ಕೊತವೆ. ಏನು ಮಾಡಬೇಕು? ಏನು ಮಾಡೋಕ್ಕಾಗಲ್ಲ. ಏನು ವಿಡಿಯೋ ಕಾಲ್ ಹಾಕಿದ್ದೀರ? ರೆಕಾರ್ಡಿಂಗ್ ಮಾಡ್ಕೊತ ಇದ್ದೀನಲ್ಲ. ಮಾಡ್ಕೊಳ್ಳಿ. ಅಯ್ಯ ಅದರಲ್ಲೇನು. ನೋಡಿ ಸೊಪ್ಪೆಲ್ಲ ಕೊಯ್ಕೊಟ್ರು ಆಯಿತಾ. ಇವ್ರ ಹತ್ರ ನೋಡಿ ಎಷ್ಟು ಸೊಪ್ಪು ಇಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀರಿ. ಬನ್ನಿ ಹೋಗ್ರಿ ಅಷ್ಟೇ, ಮುಗೀತು. ನೆಕ್ಸ್ಟ್ ಬಂದಾಗ ಇನ್ನೊಂದು ಬುಟ್ಟಿ ತುಂಬ ಬನ್ನಿ. ನೀವು ಅಪ್ಪಿರ್ ಬರ್ತಾರಲ್ಲ ಅವಾಗ ನೀವು ಫೋನ್ ಹಾಕಿ ಅವ್ರ ಕಡೆಯಿಂದ. ಅದೇ ಅವಾಗೇನೋ ಒಂದು ಮಾಡ್ತಾನೆ. ಎಣ್ಣೆ ಸೊಪ್ಪು ಅಂದ್ರೇ ನಿಮ್ಮೂರು ಗ್ಯಾಪ್ಕ. ನೆಕ್ಸ್ಟ್ ಎಣ್ಣೆ ಸೊಪ್ಪು ಆಲೂರ್ಗೆ ಹೋಗೋಣ, ಎಣ್ಣೆ ಸೊಪ್ಪು ತರೋಣ, ಹುಳ್ಳಿಕಾಳು ವಿಕಣನ ಮಾಡ್ಕೊಂಡು ಬೇಯಿಸ್ಕೊಂಡು ತಿನ್ನೋಣ. ಅಷ್ಟೇ, ಇದೇ ಲೆಕ್ಕ ಇವಾಗ. ಮೇಡಮ್ ಅವ್ರಿಗೆ ತೋರಿಸ್ತಾ ಇದ್ದೀರಾ? ಹುಳಿ ಗಿಡದಲ್ಲಿ ಎಣ್ಣೆ ಸೊಪ್ಪು ಯಾವುದು ಅಂತ ಅಂದ್ಬಿಟ್ಟು ಕನ್ಫ್ಯೂಷನ್ ಮಾಡಿಕೊಂಡು ಏನೇನೋ ಕೀಳೋ ಬದಲು ನೋಡಿ, ನಾನಂತ ಅವ್ರು ಕಿತ್ತಿ ಕೊಡ್ತಾರೆ. ಕವರ್ ತುಂಬ ತುಂಬ್ಕೊಂಡು ಇಲ್ಲೇ ಇಡ್ತೀನಿ. ನೋಡೋಣ, ನಾವು ಒಂದು ಟ್ರೈ ಮಾಡೋಣ. ನಾವು ಒಂದು ಸ್ವಲ್ಪನೇ ಎಲ್ಲ ಕತ್ತರಿಸ್ಕೊಳ್ಳೋಣ. ಬನ್ನಿ, ಬಂದವೇ ಇಲ್ಲ ಒಂದು ಸ್ವಲ್ಪ. ಇದು ಉದ್ದುದ್ದ ಇರೋವೇ ಕಟ್ ಮಾಡ್ಕೋಬೇಕು. ಸಣ್ಣ ಕಟ್ ಮಾಡಿದ್ರೆ ಆಗಲ್ಲ. ಏನಂದರೆ ಈ ಸೊಪ್ಪು ಭಾಳ ಟೇಸ್ಟಿ ಇರುತ್ತೆ. ಒಂದು ಸತಿ ಈಸ್ಕೊಂಡೋಗಿ ಮಾಡ್ಕೊಂಡು ತಿಂದ್ರಲ್ಲ, ತುಂಬ ಚೆನ್ನಾಗಿದೆ. ಅದಕ್ಕೆ ನಾನು ಊರಿಗೆ ಬಂದಿದ್ದ ತಕ್ಷಣ ಫಸ್ಟ್ ಅದನ್ನೇ ಕೇಳಿದ್ದೆ ಇದೆಯಾ ಅಂತ. ಇರಿ, ಕ್ಯಾಮ್ರಾ ಹಿಡ್ಕೊಂಡು ಇದು ಮಾಡೋಕ್ಕಾಗಲ್ಲ. ಪಟ ಅಂತೆಲ್ಲ ಕಟ್ ಮಾಡಿ ಕವರ್ ತುಂಬ್ಕೊಂಡು ಆಮೇಲೆ ಇದು ಮಾಡ್ತೀನಿ. ಇವತ್ತು ಊರಲ್ಲಿ ನಮ್ಮ ಕೃಷ್ಣಪ್ಪನವರು ನಮ್ಮೆಲ್ಲರಿಗೂ ಎಣ್ಣೆ ಸೊಪ್ಪು ಕಿತ್ಕೊಡ್ತೀನಿ ಅಂತ ಕರ್ಕೊಂಬಂದವ್ರೆ ಹೊಲಕ್ಕೆ. ನೋಡಿ ಸೊಪ್ಪು ಕೀಳ್ತಾರೆ, ನೋಡ್ಗಳೇ ಒಂದು ಸತಿ ಅವ್ರನ್ನ ನೀಟಾಗಿ. ನಾಗಣ್ಣ ಅಂತಾನೆ. ನಾಗಣ್ಣ ಅಂತೆ, ನೋಡ್ದಾ? ಎರಡು ಹೆಸರು. ನಾಗಣ್ಣ ಮರ್ತ್ಬಿಟ್ಟೆ. ಕಂಬಿ ನಾಗಣ್ಣ ಅಂತೆ. ನೋಡಿ, ಇಲ್ಲ ಅಲ್ಲ, ಅದು ಡಿಬೇಟ್ ಮಾಡ್ತಾರೆ. ನೀವು ಕೇಳಿ, ಏನು ತೊಂದರೆ ಇಲ್ಲ. ಯಾಕಂದರೆ ಅದು ನೀವು ಒಂದು ಸೊಪ್ಪು ಕಿತ್ತಿರ್ತೀರಲ್ಲ, ಅದು ಹಂಗೆ ನೋಡ್ಕೊಂಡು ಅದೇ ಥರ ಇರೋದನ್ನೇ ಕಿತ್ಕೊಳ್ಳಿ ಸಾಕು. ಮಧ್ಯಾಹ್ನ 1:30 ಟೈಮು. 1:30 ಟೈಮಲ್ಲೇ 1:30 2 ಗಂಟೆ ಆಯ್ತಾ ಬಂತಾ? ಯಾರು ಏನೋ ಅನ್ಕೊಳ್ಳಿ, ದಂಟು ತಗೊಳ್ಳಿ, ಹಾಕಿ ಹಿಂಗೆ ಕವರ್ ಹಾಕಿ, ಆ ಕವರ್ಗೆ ಹಾಕಿ, ದೊಡ್ಡ ಕವರ್ಗೆ ಹಾಕಿ ಸುರೀರಿ. ಚಿಕ್ಕ ಕವರಲ್ಲಿ ನೀವು ಹಾಕೊಂಬಂದು ಮಂದಿಲಿ ಸುರೀರಿ. ಇದೊಂಥರ ಸ್ಟೋರೇಜ್ ಇದ್ದಂಗೆ. ಇಲ್ಲಿ ಜೊತೆಲಿ ಹಾಕಿರೋದು ಯಾವುದು ಇದಾ? ಹುಳ್ಳಿಕಾಯ? ಅವರೆಕಾಳು, ಸುಂಡೆಕಾಳು ಎಲ್ಲ ಹಾಕಿವ್ರಿ.
ಹೌದಾ? ಅಲಸಂಡೆ ಕಾಳು ಹಾಕೋರಾ? ಹ್ಞೂ. ಇದು ಫ್ರೀಯಾಗಿ ಬೆಳೆಯೋದಾ ಇದು ಎಣ್ಣೆ ಸೊಪ್ಪು? ಅದು ಫ್ರೀಯಾಗಿ ಬರೋದಲ್ವ ಅದು. ಹೌದಾ? ಅದಕ್ಕೂ ಫರ್ಟಿಲೈಸರ್ಸ್ ಹಾಕ್ತಾರೆ. ಹಾಂ ಹಾಂ, ಫರ್ಟಿಲೈಸರ್ ಹಾಕ್ತಾರೆ. ಮಾಮೂಲಿ ಬಂದೇ ಬರ್ತದೆ ಅದು. ಹ್ಞೂ. ಬರ್ತದೆ. ಅದೇ ಇದರಲ್ಲಿ ನಮ್ಗೆ ಇವಾಗ ಇದು ಇನ್ನೂ ಹುಳ್ಳಿಕಾಯಿ ಎಲ್ಲೂ ಬಿಟ್ಟಿಲ್ಲಲ್ಲ. ಅಣ್ಣ ಹುಳ್ಳಿಕಾಯಿ ಈಗ ಬರೋಲ್ಲ ಕಾರಣ. ಹಾಂ. ಓ ಅದು ಇನ್ನೂ ಟೈಮ್ ಆಯ್ತಾ? ನಾನು ಅದೇ ಹುಡುಕ್ತಾ ಇದ್ದೀನಿ ಎಲ್ಲನ ಬಿತ್ತವ. ಸರಿ ಬನ್ನಿ ನಾವು ರಾಗಿ ನೋಡೋಕೆ ಹೋಗೋಣ. ಇದು ನೋಡಿ ಹುರುಳಿ ಗಿಡ, ಅಲಸಂಡೆ ಕಾಳು ಗಿಡ ಅಂತೆ ಎಲ್ಲ ಹಾಕವ್ರೆ. ನಾವಿಲ್ಲಿ ಸೊಪ್ಪು ಕೀಳೋಣ ಅಂತ ಬಂದಿದ್ದೀರಿ. ಎಣ್ಣೆ ಸೊಪ್ಪು ಭಾಳ ಟೇಸ್ಟಾಗಿರುತ್ತೆ. ಎಣ್ಣೆ ಸೊಪ್ಪು ಸಾರು ಮಾಡ್ಕೊಂಡು ಮಸೊಪ್ಪು ಸಾರು ತಿಂದರೆ ಭಾಳ ಟೇಸ್ಟಾಗಿರುತ್ತೆ. ಸೊ ಬನ್ನಿ ಹಂಗೆ ರಾಗಿ ನೋಡ್ಕೊಂಬರೋಣ. ಇದು ನೆಂದಿರುತ್ತೆ ಮಣ್ಣು, ಇಟ್ಟರೆ ಕಾಲು ಮಳೆ ಇಲ್ಲ ಅಂತಂದರೆ ಈ ಬೆಳೆಗಳು ಎಲ್ಲ ಭಾಳ ಕಷ್ಟ. ನೀವು ಬೋರ್ ನೀರಂತೂ ಕಂಪಲ್ಸರಿ ಇರಲೇಬೇಕು. ಇಲ್ಲ ಅಂತಂದರೆ ಅದೇ ಬೆಳೆ ನಷ್ಟ ಅಂತಾರಲ್ಲ, ಅವೇ ಇವು ನೋಡಿ ರಾಗಿ. ಇನ್ನು ಬಂದಿಲ್ಲ ರಾಗಿ ತೆನೆ ಇವೆ. ಇಲ್ಲಿ ಚಿರತೆ ಎಲ್ಲ ಬರುತ್ತಂತಪ್ಪ ರಾತ್ರಿ. ನಾವು ಸ್ವಲ್ಪ ಎಣ್ಣೆ ಸೊಪ್ಪು ಕಟ್ ಮಾಡೋಣ ಬನ್ನಿ. ಅಡಿಕೆ ತೋಟ ಇದು ಬೇರೆ ಹಿಡ್ದು ಫಾರ್ಮ್ ಹೌಸ್ ಇದು. ಇನ್ನು ಅಡಿಕೆ ತೋಟ ಇನ್ನು ಮುಂದೆ ಹೋಗ್ಬೇಕು, ಅಲ್ಲಿ ಎಡಗಡೆ. ಇವರು ಆಲ್ರೆಡಿ ಅಲ್ಲಿದ್ದಾರೆ ರವಿಕುಮಾರ್. ಈಗ ನಾವು ಹೋಗ್ಬೇಕಷ್ಟೆ. ಈ ಥರ ಜಾಗ ಬಂದರೆ ದಿನ ಹೋಗೋದು ಗೊತ್ತಾಗಲ್ಲ. ಚೆನ್ನಾಗಿರುತ್ತೆ. ಏನು ಪಾರ್ಟಿ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಒಳ್ಳೆ ಜಾಗ. ಏನಂದ್ರೆ ಅವಾಗ ಬಂದು ಗಿಡಗಳನ್ನ ನೋಡ್ಕೊಂಡಿಲ್ಲ ಅಂದರೆ ಅಷ್ಟೇ, ಮಾಡಿದ ಶ್ರಮ ಎಲ್ಲ ವ್ಯರ್ಥ ಆಗಿ. ನೋಡಿ ಅಲ್ಲೋಗಾರೆ ತೆಂಗಿನ ಮರದ ಹತ್ರ. ಅದ ಅವರು ದೊಡ್ಡಪ್ಪಂದು ಅರ್ಧದು. ಅದು ಮುಂದೆ ಇರೋದು, ಇದು ಬೇರೆ ಇರೋದು. ಇದು ತೆಂಗಿನ ತೋಟ. ಹೀಗೆ ಬನ್ನಿ ಅಡಿಕೆ ತೋಟ ನೋಡ್ಕೊಂಬರೋಣ. ಈ ಕಾಲ್ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕು. ಹಂಗೆ ರಾಗಿ ತೆನೆ ಬಿಟ್ಟೈತಾ ಅಥವಾ ಇನ್ನೂ ಬೆಳಿಬೇಕಾ ಅದನ್ನು ನೋಡ್ಕೊಂಡು ಈ ಕಡೆ ಇದೊಂದೇ ಭಯ, ಕಾಡು ಥರ ಇತ್ತಾ. ನೋಡಿ ಎಲ್ಲೇನು ಬಂದರೂ ಓಡೋಕ್ಕೂ ಗೊತ್ತಾಗಲ್ಲ, ಏನಕ್ಕೂ ಗೊತ್ತಾಗಲ್ಲ. ನೋಡ್ದಾ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
ಏನಂದರೆ ಫಸ್ಟ್ ನೆಮ್ಮದಿ ಮುಖ್ಯ. ನೆಮ್ಮದಿಯಾಗಿರುತ್ತೆ. ಬಂದರೆ ವೆದರು ತಣ್ಣಗಿರುತ್ತೆ, ಜಾಸ್ತಿ ಬಿಸಿನೂ ಬರೋಲ್ಲ. ಈ ಸೈಡಲ್ಲೇ ಹೋಗೋಣ. ಮೊನ್ನೆ ಎಲ್ಲ ಬಂದಿರ್ಬೇಕಾರೆ ಮಳೆ ನೆಂದುಬಿಟ್ಟಿತ್ತ, ಚಪ್ಪಲಿ ಎಲ್ಲ ಹಂಗಂಗೆ ಕಚ್ಕೊಳ್ಳೋದು. ಇವು ನೋಡಿ, ಮೊನ್ನೆ ಆ ಮಳೆ ಹೊಡೆದಿದ್ದಕ್ಕೆ ಎಷ್ಟೊಂದು ಇದು ಎಲ್ಲ ಬೆಳೆದ್ಬಿಟ್ಟವು. ಒಂದು ಸ್ವಲ್ಪ ಜಾಗನಾದರೂ ಇತ್ತು. ಇವು ನೋಡಿ, ಜಾಗನೂ ಇಲ್ದಿರೋ ಥರ ಇದೆ ಅಡಿಕೆ. ಇದು ಹೊಲ ಇವ್ರದೇನಾ? ಚೆನ್ನಾಗಿದೆ. ಮಣ್ಣೆಲ್ಲ ಡ್ರೈ ಆಗಿದೆಲ್ಲ. ಆ ಕಡೆ ಬಂದಾಗೆ ಫುಲ್ಲು ಗಲೀಜಾಗಿ ಇದಾಗಿ ಪ್ರಾಬ್ಲಮ್ ಆಗಿತ್ತು. ಇಲ್ಲ ಬರಲ್ಲ, ಯಾವುದೋ ಒಂದೊಂದು ಜಾಗದಲ್ಲಿ ಒಂದು ಸ್ವಲ್ಪ ಟವರ್ ಬರುತ್ತೆ ಅಷ್ಟೇ. ಇಲ್ಲಿಗೆ ಬಂದರೆ ಅದೊಂದು ಸಮಸ್ಯೆ, ಟವರ್ ಸರಿಗೆ ಬರಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ತೋಟದಲ್ಲಿ ಬಂದು ನೆಮ್ಮದಿಯಾಗಿ ಕೆಲಸ ಮಾಡ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ಕೊಂಡಿದ್ರೆ ಸಿಟಿ ಲೈಫ್ ಥರ ಯಾವ ಕಾಯಿಲೆ ಕಸಾಲ ಏನೂ ಬರೋಲ್ಲ. ನೆಮ್ಮದಿಯಾಗಿರ್ಬೋದು. ನೋಡಿ, ಅಲ್ಲಿ ತಿನ್ನೋಕ್ಕೆ ಒಂದು 5 ಕಬ್ಬು ಕೂಡ ಹಾಕಿದ್ದೀರಿ. ನೋಡೋಣ ಲಾಸ್ಟಿಗೆ. ಹಂಗೆ ಅಲ್ಲೋಗಿ ಕಬ್ಬು ಬೆಳೆದಿದೆಯಾ ನೋಡ್ತೀರಾ ನೀವು? ಅದೇ ಲೈನಲ್ಲೇ ಹೋಗಿ ಎಡಗಡೆ ನೋಡಿಕೊಂಡು ಬೆಳೆದಿದ್ರೆ ಹಂಗೆ ಕಟ್ ಮಾಡ್ಕೊಂಡು ಹೋಗೋಣ. ಈ ಮಣ್ಣೆಲ್ಲ ಒಳ್ಕೋಗುತ್ತೆ. ವಿಡಿಯೋಲ್ಲಂತೂ ಜಾಸ್ತಿ ಆಗುತ್ತೆ. ಸೊ ಸಾಕು, ಸ್ವಲ್ಪ ದಿವಸ ಇನ್ನೂ ಗಿಡ ಎಲ್ಲ ಚೆನ್ನಾಗಿ ಬೆಳೀಲಿ, ಅವಾಗ ಇನ್ನೂ ಚೆನ್ನಾಗಿ ತೋರಿಸ್ತೀನಿ ವಿಡಿಯೋಲ್ಲಿ. ಯಾಕಂದರೆ ಈಗ ಕಡಿಮೆ ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡೋ ಕೆಲಸಗಳೆಲ್ಲ ಇದಾವಲ್ಲ, ಅದೇ ತುಂಬ ಲೆಂತ್ ಆಗ್ಬಿಟ್ರೆ ಬೇರೆ ಇದನ್ನೇ ನೋಡ್ಕೊಂಡಿರೋಕ್ಕಾಗಲ್ಲ. ಮುಂದಕ್ಕೆ ಟ್ರಾವೆಲ್ ಇರೋದನ್ನು ಕಂಟಿನ್ಯೂಸ್ ಮಾಡ್ತೀನಿ. ಟ್ರಾವೆಲ್ದು ಹಾಕೋಣ.